ಹೋರಾಟ ಸಕ್ಸಸ್ ಆಯ್ತಾ? ಹೋರಾಟ ಮಾಡೋದು ನಮ್ಮ ಕರ್ತವ್ಯ. ಮುಖ್ಯಮಂತ್ರಿ ಮನೆ ಹತ್ರ ಹೋದಾಗ ನಮ್ಮನ್ನು ಬಂಧಿಸಬೇಕಾಗಿತ್ತು. ಮುಂಚೆನೆ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದಾರೆ, ಸರಿಯಲ್ಲ. ಸಾಮಾನ್ಯವಾಗಿ ನಾವು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಮುಖ್ಯಮಂತ್ರಿ ಮನೆ ಹತ್ರ ಬಂದಾಗ ಅರೆಸ್ಟ್ ಮಾಡ್ತಾ ಇದ್ರು. ಆದ್ರೆ ಇವತ್ತು ಪ್ರಿವೆಂಟಿವ್ ಅರೆಸ್ಟ್ ಅಂತೇಳಿ ಮುಂಚೆನೆ ಕರ್ಕೊಂಡ್ಬಂದಿದ್ದಾರೆ. ಅದು ಸಾಮಾನ್ಯವಾಗಿ ಅದು ಸರಿಯಲ್ಲ ಅಂತ ಅನಿಸುತ್ತೆ ನನಗೆ. ಆದ್ರೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇದು ಇವತ್ತು ಇಲ್ಲಿಗೆ ಮುಗಿಯಲ್ಲ. ಹೋರಾಟ ರಾಜ್ಯದ ಉದ್ದಗಲಿಗೆ ಮಾಡ್ತೇವೆ. ಈ ರಾಜ್ಯ ಸರ್ಕಾರ ಅವ್ರು ಮಾಡಿರುವಂಥ ಜನವಿರೋಧಿ ಈ ಒಂದು ಕೆಲವು ಕಾರ್ಯಕ್ರಮಗಳನ್ನು ವಾಪಸ್ ಪಡೆಯುವವರೆಗೂ ನಮ್ಮ ನಿರಂತರವಾಗಿ ಹೋರಾಟ ಮುಂದುವರಿಯುತ್ತೆ. ಸಿಎಂ ಡಿಸಿಎಂ ಡೆಲ್ಲಿಗೆ ಹೋಗಿದ್ದಾರೆ ಸರ್, ಕುರ್ಚಿ ಕಚ್ಚಾಟನ ಇದು? ಅವ್ರಿಗೆ ಬಿಟ್ಟದ್ದು ನಾನ್ಯಾಕೆ ವೈಯಕ್ತಿಕ ಅವ್ರ ಬಗ್ಗೆ ಮಾತಾಡೋದು. ಧನ್ಯವಾದ, ಥ್ಯಾಂಕ್ ಯು. ಹೋರಾಟ ಸಕ್ಸಸ್ ಆಯ್ತಾ? ಹೋರಾಟ ಮಾಡೋದು ನಮ್ಮ ಕರ್ತವ್ಯ. ಮುಖ್ಯಮಂತ್ರಿ ಮನೆ ಹತ್ರ ಹೋದಾಗ ನಮ್ಮನ್ನು ಬಂಧಿಸಬೇಕಾಗಿತ್ತು. ಮುಂಚೆನೆ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದಾರೆ, ಸರಿಯಲ್ಲ. ಸಾಮಾನ್ಯವಾಗಿ ನಾವು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಮುಖ್ಯಮಂತ್ರಿ ಮನೆ ಹತ್ರ ಬಂದಾಗ ಅರೆಸ್ಟ್ ಮಾಡ್ತಾ ಇದ್ರು. ಆದ್ರೆ ಇವತ್ತು ಪ್ರಿವೆಂಟಿವ್ ಅರೆಸ್ಟ್ ಅಂತೇಳಿ ಮುಂಚೆನೆ ಕರ್ಕೊಂಡ್ಬಂದಿದ್ದಾರೆ. ಅದು ಸಾಮಾನ್ಯವಾಗಿ ಅದು ಸರಿಯಲ್ಲ ಅಂತ ಅನಿಸುತ್ತೆ ನನಗೆ. ಆದ್ರೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇದು ಇವತ್ತು ಇಲ್ಲಿಗೆ ಮುಗಿಯಲ್ಲ. ಹೋರಾಟ ರಾಜ್ಯದ ಉದ್ದಗಲಿಗೆ ಮಾಡ್ತೇವೆ. ಈ ರಾಜ್ಯ ಸರ್ಕಾರ ಅವ್ರು ಮಾಡಿರುವಂಥ ಜನವಿರೋಧಿ ಈ ಒಂದು ಕೆಲವು ಕಾರ್ಯಕ್ರಮಗಳನ್ನು ವಾಪಸ್ ಪಡೆಯುವವರೆಗೂ ನಮ್ಮ ನಿರಂತರವಾಗಿ ಹೋರಾಟ ಮುಂದುವರಿಯುತ್ತೆ. ಸಿಎಂ ಡಿಸಿಎಂ ಡೆಲ್ಲಿಗೆ ಹೋಗಿದ್ದಾರೆ ಸರ್, ಕುರ್ಚಿ ಕಚ್ಚಾಟನ ಇದು? ಅವ್ರಿಗೆ ಬಿಟ್ಟದ್ದು ನಾನ್ಯಾಕೆ ವೈಯಕ್ತಿಕ ಅವ್ರ ಬಗ್ಗೆ ಮಾತಾಡೋದು. ಧನ್ಯವಾದ, ಥ್ಯಾಂಕ್ ಯು.